ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಫ್ಯಾಟ್ ಲಾಸ್ ಜರ್ನಿಯ ಡೇ 13 ಅಂದರೆ 13ನೇ ದಿವಸ ಆಗಿರುತ್ತೆ. ಇವತ್ತು ಏನೆಲ್ಲ ಫುಡ್ ರುಟೀನ್ ಫಾಲೋ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ತಗೊಂಡಿದ್ದೆ, ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ನಾನು ಮಿಸ್ ಆಗಿದೆ. ಕುಕುಂಬರ್ ಮುಂಚೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಲ್ಲ, ಸೌತೆಕಾಯಿ ಡಿಟಾಕ್ಸ್ ಜ್ಯೂಸನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನೆನೆಸಿರೋಂಥ ಬಾದಾಮು ವಾಲ್ನಟ್ಟು ತೊಗೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಬಂದು ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿ ಬೇರೆ ಯಾವ ಫ್ರೂಟು ನಾನು ಹಾಕೋತಾ ಇಲ್ಲ. ಓವರ್ ನೈಟ್ ಓಟ್ಸಲ್ಲಿ ಒಂದು ಬಾಳೆಹಣ್ಣನ್ನು ಹಾಕ್ಕೊಂಡು ತುಂಬ ಸ್ಕಿಮ್ಡ್ ಮಿಲ್ಕ್ಸ್ ಜಾಸ್ತಿ ಹಾಕ್ಕೊಂಡು ಇವತ್ತು ಓವರ್ ನೈಟ್ ಓಟ್ಸನ್ನ ತೊಗೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಓವರ್ ನೈಟ್ ಓಟ್ಸ್ ತೊಗೊಳ್ಳೋದ್ರಿಂದ ನನಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ನನಗೆ ಕಂಟಿನ್ಯೂಸ್ ತೊಗೊಳ್ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಏನಂತಂದರೆ ಹೆಲ್ದಿಯಾಗಿ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ನನಗೆ ಒಂದು ಲೈಟ್ ಫೀಲ್ ಅನ್ನಿಸ್ತಾ ಇದೆ. ಹಾಗಾಗಿ ಯಾರಾದರೂ ಬೇಗ ವೆಯ್ಟ್ ಲಾಸ್ ಆಗಬೇಕು, ಇನ್ನು ಮದುವೆ ಫಂಕ್ಷನ್ ಏನಾದರೂ ಇತ್ತು, 10 ಡೇಸಲ್ಲಿ ನಿಮಗೆ ಇಂಚ್ ಲಾಸ್ ಆ ಥರ ಕಾಣಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇದ್ದರೆ ಟ್ರೈ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆದಷ್ಟು ಓವರ್ ನೈಟ್ ಓಟ್ಸ್ ತೊಗೊಳಕ್ಕೆ. ಜೀರೋ ಆಯಿಲ್ ಇರೋದ್ರಿಂದ ಮತ್ತು ಫೈಬರು, ಪ್ರೋಟೀನು, ನಿಮಗೆ ಬೇಕಾಗಿರೋಂಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ನಾನು ಇದರಲ್ಲಿ ಚಿಯಾ ಸೀಡ್ಸು ಮತ್ತು ಫ್ಲಾಕ್ಸ್ ಸೀಡ್ಸ್ ಹಾಕಿರೋದ್ರಿಂದ ನಿಮ್ಮ ಹೇರು, ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಟ್ರೈ ಮಾಡಿ. ಯಾರೆಲ್ಲ ಒಂದು 10-15 ಡೇಸಲ್ಲಿ ಏನೋ ಫಂಕ್ಷನ್ ಇದೆ ಅಥವಾ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ. ಇನ್ನು ಎಲ್ಲ ಓಟ್ಸ್ ರೆಸಿಪಿನ ಒಂದು ವೀಡಿಯೋನಲ್ಲಿ ನಾನು ಶೇರ್ ಮಾಡ್ಕೋತೀನಿ, ಎಲ್ಲ ಕಂಬೈಂಡ್ ಮಾಡಿ. ಈಗ ಸದ್ಯಕ್ಕೆ ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಆಗುತ್ತೆ. ಓಟ್ಸ್ ರೆಸಿಪಿ ತೋರಿಸಿ ಅಂತ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ದಾರೆ. ಖಂಡಿತ ತೋರಿಸ್ತೀನಿ, ಆದಷ್ಟು ಬೇಗ ತೋರಿಸ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನೆಷ್ಟು ಓವರ್ ನೈಟ್ ಓಟ್ಸ್ ತೊಗೊಂಡಿದ್ದೆ. ಇನ್ನು ನನಗೆ ತುಂಬ ಡಿಫ್ರೆನ್ಸ್ ವೆಯ್ಟ್ ಲಾಸ್ ಅನ್ನೋದಕ್ಕಿಂತನೂ ನನಗೆ ಇಂಚ್ ಲಾಸ್ ಚೆನ್ನಾಗಿ ಆಗ್ತಾಯಿದೆ. ರಿಸಲ್ಟ್ನ ಖಂಡಿತವಾಗೂ ಈ ಮಂತಲ್ಲಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಹೇಳಿರೋ ಹಾಗೆ ಒಂದು ಚೇಂಜ್ ಮಾಡಿರುವಂಥ ಒಂದು ಡಯಟ್ ಪ್ಲ್ಯಾನ್ನ ತರ್ತಾಯಿದ್ದೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಒಂದು 10 ಡೇಸ್ ತೊಗೋತಾ ಇದ್ದೀನಿ ಆ ಟ್ರಯಲ್ನ. ಅದನ್ನು ಮಾಡಿ ಆದಮೇಲೆ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಯಾವುದು ಬೆಸ್ಟ್ ಅನ್ನೋದು. ಒಂದು 30 ದಿವಸದ ನಾವು ಚಾಲೆಂಜ್ ತೊಗೋತಾ ಇದ್ದೀವಿ ಅಂದರೆ ಒಂದು 10 ದಿವಸ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು ಫಾಲೋ ಮಾಡಿದಾಗ ಸ್ವಲ್ಪ ಬಾಡಿ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಅಂದರೆ ಒಂದು ದಿವಸ ನೀವು ಜಾಸ್ತಿ ತಿನ್ಕೊಂಡಿರ್ತೀರ, ಒಂದು ದಿವಸ ಕಡಿಮೆ ತಿನ್ಕೋತೀರ. ಹಾಗಾಗಿ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಈ ಥರದ ಒಂದಷ್ಟು ಟ್ರಯಲ್ನ ಮಾಡಬೇಕಾಗತ್ತೆ ಡಯಟಲ್ಲಿ, ಅಂದರೆ ವೆಯ್ಟ್ ಲಾಸ್ ಮಾಡುವಾಗ ಅಂತ ಹೇಳ್ತೀನಿ. ಹಾಗಾಗಿ ಅದೊಂದು 10 ಡೇಸ್ದೊಂದು ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಡಯಟ್ನ ಒಂದು ಚಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು 10 ಡೇಸ್ ಕಂಪ್ಲೀಟ್ ಆದಮೇಲೆ ಅದನ್ನು ನಿಮಗೆ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೋತೀನಿ. ಇನ್ನು ಮಧ್ಯಾಹ್ನಕ್ಕೆ ಒಂದು 12-12ವರೆಗೆ ನಾನೊಂದು ಗ್ಲಾಸ್ ಆಮ್ಲ ಜ್ಯೂಸನ್ನ ತೊಗೋತಾ ಇದ್ದೀನಿ. ಆಮ್ಲದಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಮಗೆ ಹೇಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಮಧ್ಯಾಹ್ನಕ್ಕೆ ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಈ ಥರ ಏನಾದರೂ ಹೆಲ್ದಿಯಾಗಿ ತೊಗೊಂಡ್ರೆ ಒಳ್ಳೆಯದು. ನಾನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ, ಯಾವುದು ಆಮ್ಲದ್ದು. ಹಾಗಾಗಿ ಒಂದು 2 ಕ್ಯೂಬಷ್ಟು ನಾನು ಹಾಕ್ಕೊಂಡು ಆಮ್ಲ ಜ್ಯೂಸನ್ನ ಒಂದು 12-12:30 ಆ ಟೈಮಲ್ಲಿ ತೊಗೋತೀನಿ. ಕಂಪಲ್ಸರಿ ತೊಗೋತೀನಿ, ಹಸಿವಿರಲಿ ಬಿಡಲಿ, ಅದು ಅಂದರೆ ಹೆಲ್ದಿ ಅನ್ನೋ ಕಾರಣಕ್ಕೆ ಮಾಡಿಟ್ಕೊಂಡಿರೋದು. ಪ್ರತಿ ದಿವಸ ನಾವು ಆಮ್ಲನ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಅಷ್ಟು ಟೈಮ್ ಇರೋಲ್ಲ. ಸ್ಪೆಷಲಿ ಹೌಸ್ ವೈಫ್ಸ್ಗೆ ಮಕ್ಕಳನ್ನ ನೋಡಿಕೊಂಡು ಅದು ಮನೇನ ನೋಡಿಕೊಂಡು ನಾವು ಸಪ್ರೇಟಾಗಿ ಒಂದು ಕೇರ್ ಮಾಡೋ ಸ್ವಲ್ಪ ಕಷ್ಟನೇ. ಹಾಗಾಗಿ ಈ ಥರದ್ದು ಏನೋ ಒಂದೊಂದು ಐಡಿಯಾ ಮಾಡಿಕೊಂಡು ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾನಿವತ್ತು ಆಮ್ಲ ಜ್ಯೂಸನ್ನ ಕುಡಿತಾ ಇದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಇವತ್ತು ಪಾಲಕ್ ಪನ್ನೀರ್ ಇತ್ತು. ಪನ್ನೀರ್ ಒಂದು ಸ್ವಲ್ಪ ಉಳ್ಕೊಂಡಿತ್ತು, ಮಕ್ಕಳಿಗೆ ಮಾಡಿದ್ದೆ. ಏನಪ್ಪ ಅಂದರೆ ಬುರ್ಜಿ ಮಾಡಿಕೊಟ್ಟಿದ್ದೆ, ಅದರಲ್ಲಿ ಪನ್ನೀರ್ ಉಳ್ಕೊಂಡಿತ್ತು. ಸರಿ, ಪಾಲಕ್ ಕೂಡ ಇತ್ತು. ಹಾಗಾಗಿ ಇವತ್ತು ಪಾಲಕ್ ಪನ್ನೀರು ಮತ್ತು ಚಪಾತಿನ ಒಂದು 2 ಚಪಾತಿ ತೊಗೊಂಡಿದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಡೈಲಿ 1 ಚಪಾತಿ ತೊಗೊಳ್ಳೋದು. ಅಂದರೆ ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟ್ ಅಷ್ಟು ಹೆವಿ, ಬೇರೆ ಫ್ರೂಟ್ ಎಲ್ಲ ತೊಗೊಂಡಿರಲಿಲ್ಲ. ಆಮೇಲೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ನಾನೇನು ತೊಗೊಳ್ಳಲ್ಲ. ಹಾಗಾಗಿ 2 ಚಪಾತಿ ತೊಗೊಂಡಿದ್ದೀನಿ. ನೀವು ಒಂದೇ ಚಪಾತಿ ಬೇಕಾದರೂ ತೊಗೊಳ್ಳಿ. ಇನ್ನು ಲಂಚ್ ಆದಮೇಲೆ 1 ಗ್ಲಾಸಷ್ಟು ಮಜ್ಜಿಗೆ ಕಂಪಲ್ಸರಿ ತೊಗೋತೀನಿ. ಬಾಡಿ ಹೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಮಜ್ಜಿಗೆ ತುಂಬ ಹೆಲ್ಪ್ ಮಾಡುತ್ತೆ.
ಹಾಗಾಗಿ ಆದಷ್ಟು ಮಜ್ಜಿಗೆನ ತೊಗೊಳಕ್ಕೆ ಟ್ರೈ ಮಾಡಿ. ಮಧ್ಯಾಹ್ನ ಲಂಚ್ ಆದಮೇಲೆ ನೀವು ಮಜ್ಜಿಗೆ ತೊಗೊಂಡ್ರೆ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ಒಂದೇ ಚಪಾತಿ ತೊಗೊಂಡ್ರು, ಒಂದೇ ರೊಟ್ಟಿ ತೊಗೊಂಡ್ರು, ಅಥವಾ ನೀವು ಕಡಿಮೆ ಕ್ವಾಂಟಿಟಿ ತೊಗೊಂಡ್ರು ನಿಮ್ಗೆ ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ. ಇವತ್ತು ಒಂದು ಡಿನ್ನರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರೋಂಥ ಡಿನ್ನರು. ಬ್ರೌನ್ ರೈಸು, ಕಾರ್ನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಬ್ರೌನ್ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬರೆಟೋ ಬೌಲ್ ಅಂತಾರೆ. ನಾವು ಅಮೇರಿಕಾದಲ್ಲಿದ್ದಾಗ ಇದನ್ನು ತುಂಬ ಮಾಡ್ತಾಯಿದ್ವಿ. ತುಂಬ ಇಷ್ಟವಾದಂಥದ್ದು. ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬಟರ್ ಫ್ರೂಟ್ ಚಟ್ನಿ, ಅವಕಾಡೋ ಅಂತ ಬರುತ್ತಲ್ಲ ಆ ಫ್ರೂಟದ್ದು ಮೊಸರು, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕಿ ಮಾಡಿರೋದಂಥದ್ದು. ಇದು ಲೆಟಸ್ ಅಂತ ಹೇಳಿ ಸಿಗುತ್ತೆ ನಿಮಗೆ. ನೋಡೋಕ್ಕೆ ಕ್ಯಾಬೇಜ್ ಥರನೇ ಇರುತ್ತೆ. ತುಂಬ ನೀರಿನ ಅಂಶ ಇರುತ್ತೆ. ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಎಲ್ಲ ಒಂದು ಫುಡ್ಡು. ಅದಾದಮೇಲೆ ರಾಜ್ಮಾ, ಕಿಡ್ನಿ ಬೀನ್ಸ್ನ ನಾನು ಚೆನ್ನಾಗಿ ಒಂದು 8ರಿಂದ 10 ವಿಸಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡ್ಕೊಂಬಿಟ್ರೆ ನಮ್ಮದು ಬರೆಟೋ ಬೌಲ್ ರೆಡಿ ಆಗುತ್ತೆ. ಸೂಪರ್ ಹೆಲ್ದಿ ಟೇಸ್ಟಿ ಬರೆಟೋ ಬೌಲು. ಇಲ್ಲಿ ನಾನು ಒಂದಿಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಫ್ರೈ ಮಾಡಿರೋಂಥ ಕ್ಯಾಪ್ಸಿಕಮ್ಮು, ಆನಿಯನ್ನು, ಲ್ಯಾಟಸ್ಸು, ಕುದಿಸಿರುವಂಥ ಮತ್ತು ಕಿಡ್ನಿ ಬೀನ್ಸು, ಕಾರ್ನು, ಆಮೇಲೆ ಅವಕಾಡೋ ಚಟ್ನಿ. ಇಷ್ಟಿದ್ರೆ ನಿಮ್ಮದು ಬರೆಟೋ ಬೌಲ್ ರೆಡಿ ಆಗುತ್ತೆ. ಹೆಲ್ದಿಯಾಗಿ ಡಿನ್ನರ್ ರೆಡಿ. ಇದರಿಂದ ನೀವು ತಿಂಗಳಿಗೆ ಒಂದು 5 kg ವೇಟ್ ಕಮ್ಮಿ ಮಾಡ್ಕೋಬೋದು. ಲಂಚ್ ಅಥವಾ ಡಿನ್ನರ್ ಯಾವುದಕ್ಕಾದರೂ ನೀವು ಇದನ್ನು ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು. ಇದು ಇವತ್ತಿನ ನನ್ನ ಡಿನ್ನರ್ ಆಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ತಿನ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲೆ ಬೇಕಿದ್ದರೆ ನೀವು ಸಾಲ್ಟು ಅಥವಾ ಮೇಲೆ ಸೀಸನಿಂಗ್ ಹಾಕ್ಕೊಂಡು ತಿನ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.